ಅಂದ್ರೆ ನಿಮ್ಗೆ ಇಲ್ಲಿ ಬಂದ್ಮೇಲೆ ಒಳ್ಳೇದಾಗಿದೆಯಾ? ಹಾ, ತುಂಬಾ ಒಳ್ಳೇದಾಗಿದೆ ಸರ್. ಅಂದ್ರೆ ರಾಮನಾಮ ಜಪ, ದೇವ್ರನ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ. ಬಟ್ ಬಹಳ ಒಳ್ಳೇದಾಗಿದೆ ಸರ್. ಆಂಜನೇಯ ಅಂದ್ರೆ ಒಂದು ಕಲಿಯುಗದ ಒಂದು ಶಕ್ತಿ ಅಂತ ಹೇಳ್ಬೋದು. ತುಂಬಾ ಒಳ್ಳೇದಾಗಿದೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡು ಬಂದಿದ್ದೀನಿ. ಇವತ್ತು ಆಂಜನೇಯನ ಜಯಂತ್ಯೋತ್ಸವ. ಆದರೆ ಇಲ್ಲಿ ಯಾವ್ಯಾವ ರೀತಿ ಪೂಜೆ ಇರುತ್ತೆ, ಯಾವ್ಯಾವ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಪೂಜೆ ಇರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸಿ ಹೋಗ್ತೀನಿ. ಆದರೆ ಮೇಯ್ನ್ ಆಗಿ ಆಂಜನೇಯನ ಟೆಂಪಲ್ ಅಲ್ಲಿ ಯಾವ ರೀತಿ ಪೂಜೆ ಇರುತ್ತೆ ಅನ್ನೋದನ್ನ ತಿಳ್ಕೊಡ್ತೀನಿ. ಹಾಗೆ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳನ್ನ ಅವ್ರಿಗೆ ಯಾವ್ಯಾವ ರೀತಿ ಒಳ್ಳೇದಾಯ್ತು ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಬನ್ನಿ ಈಗ ದೇವರ ದರ್ಶನ ಮಾಡೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ರವಿನಾಯಕ್ ಅಂತ. ರವಿ ನಾಯಕ್. ಅಂದ್ರೆ ನೀವು ಯಾವ ಊರವರು? ನಾವು ಇದೇ ಊರು ಸರ್. ಇದೇ ಊರವರು. ಹೌದು. ಅಂದ್ರೆ ಈ ದೇವಸ್ಥಾನದ ಈಗ ಹಳೇದು ಹೇಗಿತ್ತು, ಈಗ ಯಾವ ರೀತಿ ಆಯ್ತು, ಈ ಹೊಸದಾಗಿ ಕಟ್ಟಬೇಕಾದ ಕಾರಣ ಏನು, ಹಳೇದಕ್ಕೆ ಕೆಡಬೇಕಾದ ಕಾರಣ ಏನು, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಇದು ಒಂದು ಪುಟ್ಟ ದೇವಸ್ಥಾನ ಆಯ್ತು. ಪುಟ್ಟ ಗ್ರಾಮದಲ್ಲಿ ಒಂದು ಪುಟ್ಟ ದೇವಸ್ಥಾನ ಆಗಿದ್ದು. ಸುಮಾರು ಈ ದೇವಸ್ಥಾನದ ಒಂದು 75 ವರ್ಷದ ಇತಿಹಾಸ ಇದೆ. ಇದು ಒಂದು ಚಿಕ್ಕ ದೇವಸ್ಥಾನ ಆಗಿ ಮತ್ತೆ ನಮ್ಮ ಈ ಭಾಗದಲ್ಲಿ ಇದು ಯಾಕಂದ್ರೆ ಊರಿಂದ ಕೆಳಗಿದೆ ದೇವಸ್ಥಾನ ಅಂತ ಹೇಳಿ ಇದು ಅಂತ ಮಾಡಿ ದೇವರಿಂದ ಮೇಲೆ ಇರಲಿ, ಊರೆಲ್ಲ ನೋಡ್ಲಿ ಆಂಜನೇಯ ಸ್ವಾಮಿ ಅಂತ ಊರು ಕಾಣೋ ತರ ಮಾಡಿದ್ದಂತ ದೇವಸ್ಥಾನ ಇದು. ಇಲ್ಲಿ ಏನಪ್ಪ ವಿಶೇಷ ಅಂದ್ರೆ, ಈ ಅಪ್ಪನ ಯಾರು ನಂಬಿ ಬರ್ತಾರೋ ಅವರಿಗೆ ಒಳ್ಳೆ ಸೌಲಭ್ಯ ಕೊಡ್ತಾನೆ, ಒಳ್ಳೊಳ್ಳೆ ಭಾಗ್ಯ ಕೊಡ್ತಾನೆ. ಅವ್ರು ಕೇಳಿದಂಥದ್ದು ಆಗಿಲ್ಲ ಅನ್ನೋದಿಲ್ಲ. ಆ ಅಪ್ಪ ಒಂದು ಹೂವು ಕೊಟ್ಟ, ಬಲಗಡೆ ಒಂದು ಹೂವು ಕೊಟ್ಟಿದ್ದಾನೆ ಅಂದ್ರೆ ಅವ್ರ ಮನೆ ಅಭಿವೃದ್ಧಿ ಸರ್. ಇದೇ ಗ್ರಾಮದಲ್ಲಿ ನಾನು ಏನಿಲ್ಲದ ಬಂದ, ನಾನು ಆಲ್ಮೋಸ್ಟ್ ಬೆಂಗಳೂರವನು. ನಾನು ಈ ಊರಿಗೆ ಮದುವೆ ಆಗಿ ಬಂದಂತ ಗಂಡು. ನಾನು ಈ ದೇವಸ್ಥಾನ ಬಂದು ಕೈ ಮುಗಿದು ನಾನು ಇಲ್ಲಿ ಬಂದ್ಮೇಲೆ ಇಲ್ಲಿ ಈ ಊರಲ್ಲಿ ನನ್ಗೆ ನೆಲೆ ಅಂತ ಇರ್ಲಿಲ್ಲ, ಅತ್ತೆ ಮನೇಲಿ ಇದೆ. ಅದಾಗಿ ನನಗೆ ಭಗವಂತನ ದಯದಿಂದ ನಮ್ಗೆ ಇಲ್ಲೊಂದು ಮನೇನು ಕೊಟ್ಟಿದ್ದಾರೆ. ಇವಾಗ ಒಂದು ರಾಜಕೀಯ ಜೀವನದಲ್ಲಿ ದಾರಿನ ತೋರಿಸ್ಕೊಟ್ಟಿದ್ದೇನೆ. ಅದೇ ರೀತಿ ನಡ್ಸ್ಕೊಂಡು ಇವಾಗ ಊರಿನ ಉಸ್ತುವಾರಿಯಾಗಿ ಅಪ್ಪನವರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇಲ್ಲಿ ಇನ್ನೇನಿಲ್ಲ, ಬಟ್ ಈ ದೇವ್ರ ನಂಬಿ ಬಂದವನ್ನ ಯಾರು ಕೈ ಬಿಟ್ಟವನಲ್ಲ, ಯಾರು ತಳೆದವನಲ್ಲ. ಈ ಊರು ಗ್ರಾಮ ಇವತ್ತು ಬೆಳಿಬೇಕು, ಈ ಗ್ರಾಮ ಇರ್ಬೇಕು ಅಂದ್ರೆ ಈ ಅಭಯ ಆಂಜನೇಯ ಸ್ವಾಮಿಯ ಪ್ರತಿಫಲ ಸರ್. ಅಂದ್ರೆ ಇಲ್ಲಿಗೆ ಯಾವ್ಯಾವ ವಾರ ಪೂಜೆ ಇರುತ್ತೆ, ಇಲ್ಲಿ ಬರ್ಬೇಕನ್ನೋ ಭಕ್ತಾದಿಗಳು ಯಾವ ರೂಟಲ್ಲಿ ಬರ್ಬೇಕು ಅದನ್ನ ನೀವೇ ಹೇಳ್ಕೊಬಿಡಿ ಸರ್. ಇಲ್ಲಿ ಸೋಮವಾರ ಮತ್ತೆ ಭಾನುವಾರ, ಇದು ಮಂಗಳವಾರ, ಭಾನುವಾರ, ಶನಿವಾರ ಇರುತ್ತೆ. ಕನಕಪುರದಿಂದ 4 ಕಿಲೋಮೀಟರ್ ಸರ್. ಬೇಕುಪ್ಪೆ ಸರ್ಕಲ್ ಅಂತ. ನಮ್ಮ ಈ ಕಡೆ ಹೋದ್ರೆ ಕೋಡಳ್ಳಿ ಹೋಗೋದು, ಈ ಕಡೆ ಸಂಗಮ, ಅದ ಮಧ್ಯಭಾಗದಲ್ಲಿರುವಂತ ಸನ್ನಿಧಾನ ಸರ್ ಇದು. ಅಂದ್ರೆ ಇಲ್ಲಿ ಯಾವ್ಯಾವ ರೀತಿ ಅರ್ಕೆ ಮಾಡ್ಕೋಬಹುದು ಬರುವಂತ ಭಕ್ತಾದಿಗಳು? ಈಗ ಮಕ್ಳು ಇಲ್ದಿರೋರು, ಇಲ್ಲ ಕೆಲಸದ ಬಗ್ಗೆ ಆಗಿರ್ಬೋದು, ಅಥವಾ ಇನ್ನೊಂದು ನಮ್ಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳಿ ಬಂದಿರ್ತಾರೆ. ಇನ್ ಕೆಲವರು ನಮ್ಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋದು ಇದೇ ಇರುತ್ತೆ. ಅವ್ರು ಇಲ್ಲಿ ಯಾವ್ಯಾವ ರೀತಿ ಇಲ್ಲಿ ಅರ್ಕೆ ಮಾಡ್ಕೋಬೇಕು, ಇಲ್ಲ ಪೂಜೆ ಮಾಡಿಸ್ಬೇಕು ಸರ್? ಅದು ಯಾವ ರೀತಿ ಬೇಡ್ಕೊಂಡು ಭಗವಂತ ಕೊಡ್ತಾನೆ ಸರ್. ನಿಮ್ಗೆ ಏನ್ ಬೇಕು ಅಂದ್ರೂ ಕೊಡ್ತಾನೆ. ಅವನು ಇಂಥದ್ದು ನಾನು ಕೊಡಲ್ಲಪ್ಪ, ಇಂಥ ನಿಮ್ಮನ್ನ ತಳ್ತೀನಿ ಅಂತ ಏನಿಲ್ಲ. ನೀವ್ ಏನೇ ಕೇಳಿದ್ರು ಅಷ್ಟು ಅಪ್ಪನ ಹತ್ರ. ಅಂದ್ರೆ ಈಗ ನೀವು ಕಂಡಂಗೆ ಎಷ್ಟು ಸುಮಾರು ಜನಕ್ಕೆ ಒಳ್ಳೇದಾಗಿದೆ ಇಲ್ಲಿ ಆಗಿದೆ ಸರ್. ಸುಮಾರು ಹೇಳ್ಬೇಕು, ನಮ್ಮ ಗ್ರಾಮ ಬಿಟ್ಟು ಅಕ್ಕಪಕ್ಕ ಗ್ರಾಮಸ್ಥರು ಬರ್ತಾರೆ ಸರ್ ದೇವಸ್ಥಾನಕ್ಕೆ. ಈ ಅಪ್ಪನ್ ನಂಬಿದ್ದಾರೆ. ಈ ಅಪ್ಪನ್ನ ಬೇಕಾದ್ರೆ ತಗೊಂಡು ಹೋಗ್ತಾರೆ, ಮನೆಗಳಲ್ಲಿ ತಗೊಂಡು ಪೂಜೆ ಮಾಡೋರಿದ್ದಾರೆ. ಸುಮಾರು ಪವಾಡಗಳಿದೆ ಸರ್ ದೇವಸ್ಥಾನ. ಮನೆಗೆ ತಗೋಬಹುದು ಅಂದ್ರೆ ಸರ್, ಪ್ರತಿಮಾ ಮೂರ್ತಿ ಅಂದ್ರೆ ಚಿಕ್ಕ ಮೂರ್ತಿ ಇದೆ ಅಪ್ಪನ ನಾವು ಇಲ್ಲಿ ಊರಲ್ಲಿ ಮೆರವಣಿಗೆ ಮಾಡ್ತೀವಿ. ಅವ್ರನ್ನ ಎತ್ಕೊಂಡು ಇಡೀ ಊರುಗಳ ಬೇಕಾದ್ರೆ ತಗೊಂಡು ಪ್ರತಿಷ್ಠಾಪನೆ ಮೇಲೆ ಪೂಜೆ ಮಾಡಿ ಒಂದ್ ರಾತ್ರಿ ಇಕ್ಕಿ ಅವ್ರ ಗ್ರೂಪ್ ಗಳಿಗೆ ಒಂದು ಶುಭ ಕಾರ್ಯಗಳಿಗೆ ಅದ್ ಮಾಡ್ಕೊಡ್ತಾರೆ. ಸರಿ ಸರ್, ಇಷ್ಟು ತಿಳಿಸ್ಕೊಟ್ಟದಕ್ಕೆ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಭಯ ಆಂಜನೇಯ ಸ್ವಾಮಿಗೆ ವಂದಿಸುತ್ತಾ, 10 ವರ್ಷದಿಂದ ಈ ಆಂಜನೇಯ ಸ್ವಾಮಿ ಭಾರಿ ಚಿಕ್ಕ ಗುಡಿಯಲ್ಲಿ ಒಂದು ವಾಸವಾಗಿದ್ದರು. ಈ ಗ್ರಾಮದಲ್ಲಿ ಒಂದು ಚಿಕ್ಕವಾಗಿ ಒಂದು ಚೊಕ್ತಿಂದ ಒಂದು ದೇವಸ್ಥಾನ ಇತ್ತು. ನಾನು ಈ ದೇವ್ರನ್ನ ನೆಂಬಲಾಗಿ ಈ ದೇವಸ್ಥಾನದ ಬಳಿಲೇ ನಾನು ಯಾವಾಗೂ ಕೂಡ ದೇವ್ರನ್ನ ಏನೇ ಕೆಲಸ ಇಲ್ಲ ಕೂಡ ನಾನು ದೇವಸ್ಥಾನದ ತಾನೇ ಬಂದಿರೋನೆ. ನನ್ನ ಕಷ್ಟ ಎಲ್ಲ ಬೇಡ್ಕೊತಿದ್ದೆ. ನಾನು ಇರೋಕ್ಕೂ ಕೂಡ ಒಂದು ವಾಸವಾಗಿ ಒಂದು ಮನೆಯೂ ಕೂಡ ಈ ಗ್ರಾಮದಲ್ಲಿ ನನಗಿರಲಿಲ್ಲ. ಒಂದು ಸರಿ ಮೆರವಣಿಗೆ ನಡಿಬೇಕಾದಾಗ, ಈ ಉತ್ಸವ ನಡಿಬೇಕಾದಾಗ ನಾನು 50 ರೂಪಾಯಿ ದುಡ್ಡು ಕೂದಾಗೂ ಕೂಡ ನಿನಗೆ ಮನೆ ಇಲ್ಲ, ನಿನಗೆ ಈ ಗ್ರಾಮದಲ್ಲಿ ನಾನು ಇಸ್ಕೋಬಾರ್ದು, ನೀವು ಹಂಗೆ ಕೈ ಮುಕ್ಕೊಂಡು ಹೋಗ್ಬೇಕಂತ ಗ್ರಾಮಸ್ಥರು ಹೇಳಿದಾಗ ನಾನು ಈ ಸ್ವಾಮಿ ನೆಮ್ಮದೆ. ಈ ಸ್ವಾಮಿ ನೆಮ್ಮಲಾಗಿ ನನಗೆ ದೊಡ್ಡ ಮನೆಯೇ ಕೊಟ್ಟ, ದೊಡ್ಡ ಅಧಿಕಾರನೇ ಕೊಟ್ಟ. ಈ ದೇವಸ್ಥಾನ ಕೇಳಿಸ್ತೀವಿ, ಗ್ರಾಮದವರೆಲ್ಲ ಸೇರಿ ಈ ಥರ ಒಂದು ದೇವಸ್ಥಾನ ಎಲ್ಲ ಮಾಡಿ ಈ ಸ್ವಾಮಿ ನೆಮ್ಮದವ್ರು ಎಂದೂ ಕೈ ಬಿಡಲ್ಲ. ಈ ಸ್ವಾಮಿಗಿರೋ ಶಕ್ತಿ ಈ ಸುತ್ತಮುತ್ತ ಗ್ರಾಮದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿ ನಾನು ಈ ಸ್ವಾಮಿಲಿ ಬೇಡ್ಕೊತಾ ಇದ್ದೀನಿ. ಅಂದ್ರೆ ಶನಿವಾರ ಮತ್ತೆ ಮಂಗಳವಾರ ಬಂದು ಹೂವು ಕೇಳ್ತಾರಲ್ಲ, ಬೇಡ್ಕೋತಾರಲ್ಲ ಇಲ್ಲಿ,
ಆ ಹೂವು ಕೊಟ್ಟವ್ರಿಗೆಲ್ಲ ಒಳ್ಳೇದಾಗಿದೆಯಾ ಇಲ್ಲಿ? ಯಾವುದೇ ಕಾರಣಕ್ಕೂ ಒಂದು ಹುಸಿನೂ ಆಗಿಲ್ಲ. ಈ ಸ್ವಾಮಿನ ಯಾರು ನೆಂಬವ್ರೆ ಅವ್ರೆಂದೂ ಕೂಡ ಅವರು ಹಿಂದಕ್ಕೆ ಹೋಗೇ ಇಲ್ಲ. ಎಲ್ಲ ಮುಂದೆ ಬರ್ತದೆ, ಎಲ್ಲ ಮುಂದೆನೆ. ಏನೇ ಕಾರ್ಯ ಹಿಡಿದ್ರು ಕೂಡ ಅವ್ರು ಮುಂದೆನೆ ಹೋಗಿರೋದೇ ಹೊರತು ಯಾರು ಹಿಂದಕ್ಕೆ ಹೋಗಿಲ್ಲ. ಸರಿ. ಆದ್ರೆ ನಂಬಿಕೆಯಿಂದ ಈ ನಮ್ಮ ಅಪ್ಪನ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಮೇನ್ ನಂಬಿಕೆ ಮೇನು. 100% ಯಾವುದೇ ಕಾರಣಕ್ಕೂ ಹುಸಿ ಆಗುದು ಇದು ವಿಚಾರನೇ ಇಲ್ಲ ಇಲ್ಲಿ. ಈಗ ಆಂಜನೇಯ ಸ್ವಾಮಿಗೆ ಗ್ರ್ಯಾಂಡ್ ಆಗಿ ಮಾಡುವಂತ ಹಬ್ಬ ಯಾವ ಟೈಮಲ್ಲಿ, ಯಾವ ತಿಂಗಳಲ್ಲಿ? ಹನುಮ ಜಯಂತಿ, ಮತ್ತೆ ರಸಪ್ತಮಿ, ಆಮೇಲೆ ಗ್ರಾಮದವರೆಲ್ಲ ಸೇರಿ ಊರಬ್ಬ ಅಂತ ಹೇಳಿ ಉತ್ಸವ ಮಾಡಿ ಈ ಸ್ವಾಮಿನ 3 ದಿನ ಬಾರಿ ಮೆರೆಸಿ ಬಾರಿ ನಂಬಿಕೆಯಿಂದ ಈ ಗ್ರಾಮದವರೆಲ್ಲ ಬಾರಿ ಭಗವಂತ ನೆಂಬವ್ರು ಇಲ್ಲಿ. ಸುತ್ತಮುತ್ತ ಹಳ್ಳಿಯವರು ಕೂಡ ಬಾರಿ ನೆಂಬ್ಕೊಂಡು ಈ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಎಲ್ಲ ನೆಮ್ಮದಿಯಾಗಿದ್ದಾರೆ. ಕನಕಪುರದಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 3 ಕಿಲೋಮೀಟರ್ಸ್ ಅಷ್ಟೇ. ಕನಕಪುರ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಟೌನ್ಗೂ ಬೇಕುಪ್ಪೆ ಸರ್ಕಲ್ 3 ಕಿಲೋಮೀಟರ್. ಸರಿ, ಧನ್ಯವಾದಗಳು. ಧನ್ಯವಾದಗಳು ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ಸರ್ ಲೋಹಿತ್ ಅಂತ. ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಸರ್ ಸುಮಾರು ಒಂದು 5 ತಿಂಗಳಿಂದ ಬರ್ತಾ ಇದ್ದೀನಿ ಸರ್. ನಾವು ಮೂಲತಃ ಬಂದು ಆಂಜನೇಯನ ಭಕ್ತರು. ಆಂಜನೇಯ ಎಲ್ಲೆಲ್ಲಿ ಇದೆಯೋ ನಮ್ಮ ಕನಕಪುರ ತಾಲೂಕಿನಲ್ಲಿ ಅದರಲ್ಲಿ ಯಾವ್ಯಾವ್ದು ಹಳೆ ಒಂದು ಪವರ್ಫುಲ್ ಆಗಿರುತ್ತೋ ಅದಕ್ಕೆಲ್ಲದಕ್ಕೂ ನಾವು ಬಂದು ಪೂಜೆ ಮಾಡೋದು. ಹಿಂಗೆ ನಾನು ಒಂದು ಸಾಯಂಕಾಲದ ಟೈಮಲ್ಲಿ ಶ್ರೀನಿವಾಸ ದೇವಸ್ಥಾನ ಮುಗಿಸ್ಕೊಂಡು ಬರ್ತಿದ್ದೆ. ಈ ಟೈಮಲ್ಲಿ ನನಗೇನು ಅಂತಂದ್ರೆ ಇಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ ಅಂತ ಅನ್ಕೊಂಡು ಇಲ್ಲೇನೋ ಒಂದು ದೊಡ್ಡದಾಗಿ ವಿಗ್ರಹ ಕಾಣಿಸ್ತಿತ್ತು. ಯಾವಾಗೋ ಒಂದ್ಸಾರಿ ಬಂದಿದ್ದೆ, ಬಂದು ನೋಡೋಣ ಅಂತ ಅನ್ನಿಸ್ತು. ಏನೋ ಬಂದಾಗ ಒಂಥರ ಖುಷಿ ಆಯ್ತು. ಬಂದ ತಕ್ಷಣ ಒಂದು ಏನೋ ಕೇಳ್ಕೊಂಡಾಗ ಒಂದು ವರಪ್ರಸಾದ ಕೊಡ್ತು ಸ್ವಾಮಿ. ಅವಾಗಿಂದ ಒಂದು ನಂಬಿಕೆ, ಎಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು. ಅಂದ್ರೆ ನಿಮ್ಗೆ ಇಲ್ಲಿ ಬಂದ್ಮೇಲೆ ಒಳ್ಳೇದಾಗಿದೆಯಾ? ತುಂಬಾ ಒಳ್ಳೇದಾಗಿದೆ ಸರ್. ಅಂದ್ರೆ ರಾಮನಾಮ ಜಪ, ದೇವ್ರನ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ. ಬಟ್ ಬಹಳ ಒಳ್ಳೇದಾಗಿದೆ ಸರ್. ಆಂಜನೇಯ ಅಂದ್ರೆ ಒಂದು ಕಲಿಯುಗದ ಒಂದು ಶಕ್ತಿ ಅಂತ ಹೇಳ್ಬೋದು. ತುಂಬಾ ಒಳ್ಳೇದಾಗಿದೆ. ಅಂದ್ರೆ ಇಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ? ಇಲ್ಲಿ ಮಂಗಳವಾರ ಇರುತ್ತೆ, ಮತ್ತೆ ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ, ಪೌರ್ಣಮಿ ದಿನ ಪೂಜೆ ಇರುತ್ತೆ ಸ್ವಾಮಿದು. ಈಗ ಲಾಸ್ಟ್ ಇದು ಏಕಾದಶಿಯಿಂದ ಎಲ್ಲ ಆಯ್ತು. ಅದರಲ್ಲೂ ಭಾರಿ ಚೆನ್ನಾಗಿತ್ತು ಪೂಜೆ ಎಲ್ಲ ಚೆನ್ನಾಗಿದೆ. ಅಂದ್ರೆ ಇಲ್ಲಿ ಹೂವು ಒಡ್ಡು ಪದ್ಧತಿನೇ ಜಾಸ್ತಿ. ಹೂವು ಒಡ್ಡು ಪದ್ಧತಿನೂ ಇದೆ. ಮತ್ತೆ ಇವರು ಐನೂರಿಗೆ ದೇವರು ಆಹ್ವಾನ ಆಗುತ್ತೆ ಇಲ್ಲಿ. ಅದು ಯಾವ ವಾರ? ಅದು ಬಂದು ಶನಿವಾರ ಸರ್. ಶನಿವಾರ ಮತ್ತೆ ಮಂಗಳವಾರ. ಸರಿ, ಧನ್ಯವಾದ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಕಾಂತರಾಜು ಅಂತ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ? ನಾವು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ. 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ? ಇಲ್ಲಿ ಶನಿವಾರ ಇದೆ. ಶನಿವಾರ ಅಮಾವಾಸ್ಯೆ, ಪೌರ್ಣಮಿ ಎಲ್ಲ ಪೂಜೆ ನಡೀತಾ ಇರ್ತದೆ. ಭಕ್ತಾದಿಗಳೆಲ್ಲ ಬರ್ತಾ ಇರ್ತಾರೆ. ಶನಿವಾರ, ಅಮಾವಾಸ್ಯೆ, ಪೌರ್ಣಮಿ ಜನ ಬರ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ವಿಶೇಷ ಪೂಜೆ ಅಂದ್ರೆ ಯಾವಾಗ? ಅದು ಶನಿವಾರ ಪೂಜೆ, ವಿಶೇಷ ಪೂಜೆ ಶನಿವಾರ ಇರ್ತದೆ. ಭಕ್ತಾದಿಗಳಿಂದ ಹೊರಗಡೆಯಿಂದ ಪೂಜೆಗೆ ಬರ್ತಾರೆ. ಹೂವು ಕೇಳಿಕೆ ಅವ್ರು ಏನು ಸ್ವಾಮಿ ಏನ್ ಹೇಳ್ತಾನೆ ಅದು ವಾಗ್ದಾನ ಕೊಡ್ತಾನೆ. ಪ್ರಶ್ನೆ ಕೇಳ್ಬೋದು, ಹೂವನ್ನ ಎರಡು ಕೇಳ್ಕೋಬಹುದು. ಅವ್ನ ಕೈ ಏನಾಯ್ತು ಅದೆಲ್ಲ ಕಾರ್ಯ ನೆರವೇರಿಸ್ಕೊಡ್ತಾನೆ ಸ್ವಾಮಿ. ಪ್ರಶ್ನೆ ಕೇಳೋದು ಯಾವ ಟೈಮಲ್ಲಿ? ಅದು ಶನಿವಾರ ಬೆಳಗ್ಗೆ 1 ಗಂಟೆ, 1 ಗಂಟೆ ಹೊತ್ತಿಗೆ ಪ್ರಶ್ನೆ ಇಸ್ಕೊತೀವಿ ಆಸೆಗೆ. ಅದು ಏನೇನು ಭಗವಂತ ಆಯ್ತು ಅಂದ್ರೆ ಬಗಡೆ ಕೊಡ್ತಾನೆ, ಆಗಲೇ ಹೇಳ್ಕೊಡ್ತಾನೆ ಸ್ವಾಮಿ. ಅಂದ್ರೆ ಈಗ ನೀವು 15 ವರ್ಷದಿಂದ ಮಾಡ್ತಾ ಇದ್ದೀರಿ ಅಂತಂದ್ರೆ ಈಗ ಬಲಗಡೆ ಕೊಟ್ಟಂತವ್ರಿಗೆ ಇಲ್ಲಿ ಖಂಡಿತವಾಗಿ ಒಳ್ಳೇದಾಗಿದೆಯಾ? ಖಂಡಿತ ಒಳ್ಳೇದಾಗಿದೆ. ಅವ್ರಿಗೆ ಇಲ್ಲಿ ಕಷ್ಟ ಇದ್ದೀನಿ ಅವ್ರ ಇವಾಗ ಬರ್ತಾರೆ. ಇವಾಗ ಅವ್ರಿಗೆ ಒಂದು ಕೋರಿಕೆ ಅರ್ಕೆ ಮಾಡ್ಕೊಂಡಿದ್ರು. ಅವ್ರಿಗೆ ಸ್ವಾಮಿ ಈ ಕಾರ್ಯ ನೆರವೇರಿಸ್ಕೊಟ್ರೆ ಅಂತ ಹೆಣ್ಣೊಂದು ಆಗ್ಬಿಟ್ಟು ಸ್ವಾಮಿ ಅಂತ ಬಗಡೆ ಹೂವು ಕೊಟ್ಮೇಲೆ 1 ವಾರಕ್ಕೆ ಹೆಣ್ಣು ಸೆಟ್ ಆಯ್ತು. ಅವ್ರು ಬಂದು ಪ್ರಸಾದ ಮಾಡಿಸಿ ಎಲ್ಲ ಮನೆ ಜನ ಬಂದು ಪೂಜೆ ಎಲ್ಲ ಮಾಡ್ಸ್ಕೊಂಡು ಹೋದ್ರು. ಈಗ ಮಕ್ಕಳಿಲ್ದಿರೋರು ಯಾವ ರೀತಿ ಇಲ್ಲಿ ಬೇಡ್ಕೋಬೇಕಿಲ್ಲಿ? ಅವ್ರು ಏನಾರ ಸ್ವಾಮಿ ಇಂಥದ್ದು ಏನಾರ ಒಳ್ಳೇದಾದ್ರೆ ನಿಮಗೆ ನನಗೇನೋ ಒಂದು ನಾಮನೋ ಏನ್ ನಿಮ್ ಕೈಲಾದ್ರೆ ಏನೋ ಮಾಡಿಸ್ಕೊಡ್ತೀನಿ ಅಂತ ಅವ್ರು ಅರ್ಕೆ ಮಾಡ್ಕೊಂಡು ಸ್ವಾಮಿ ಬಗಡೆ ಹೋಗಿ ಕೊಡ್ತಾನೆ. ಆ ಕೋರಿ ನೆರವೇರಿಸೋದ್ಮೇಲೆ ಈಗ ಕೆಲವರು ಅಕ್ಕಪಕ್ಕದವರು ಅಥವಾ ಯಾರೋ ಆಗದಿರೋರು ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರು ಅಂತಂದ್ರೆ ಅದನ್ನ ಇಲ್ಲಿ ಯಾವ ರೀತಿ ಕಳ್ಕೋಬೇಕು? ಅದು ಕಳೆದ್ರೆ ಸ್ವಾಮಿ ಕಡೆಯಿಂದ ಹೋಗಿ ಒಡ್ಡಿ ಸ್ವಾಮಿ ಕೇಳಿ ಬಲಗಡೆ ಹೋಗಿ ಕೊಡ್ತೀನಿ ಅಂತ ಅಂದ್ರೆ ಅವ್ನು ಕೇಳಿ ಅದ ಪರಿಹಾರ ಮಾಡ್ಕೋಬೇಕು. ತಡೆ ಹೊಡೆದಿ ಸ್ವಾಮಿ ಕಡೆಯಿಂದ ಪರಿಹಾರ ಮಾಡ್ಕೋಬೇಕು. ಇದ್ದಾವ ಅಂದ್ರೆ ತಡೆ ಯಾವಾಗ ಹೊಡಿತೀರಾ? ಇಲ್ಲ ಶನಿವಾರನೂ ಹೊಡ್ಕೊಡ್ತೀವಿ, ಅಮಾಸಲ್ಲಿ ರೆಡಿ ಮಾಡ್ಕೊಡ್ತೀವಿ ಸ್ವಾಮಿ ತಾವ. ಅಂದ್ರೆ ಇಲ್ಲಿ ಪೂಜೆ ಇರೋ ಟೈಮಲ್ಲೆಲ್ಲ ಪೂಜೆಲಿ ಇದ್ದು ಸ್ವಾಮಿ ಏನ್ ಹೇಳ್ತಾನೆ ಹೂವು ಕೊಟ್ಮೇಲೆ ಅವ್ರು ಏನ್ ಕಷ್ಟ ಇದ್ದೋ ಅದು ಕೇಳಿ ಸ್ವಾಮಿ ತಡೆ ಹೊಡೆದು ಕಳ್ಸ್ಕೊಡ್ತೀವಿ. ಈಗ ವಿಡಿಯೋ ನೋಡ್ತಾ ಇರುವಂತವ್ರು ಇಲ್ಲಿಗೆ ಯಾವ ರೂಟಲ್ಲಿ ಬರಬೇಕು? ಅವರು ಇಲ್ಲಿ ಕನಕಪುರ ಬಂದು ಕೊಡಳಿ ರೂಟು ಬೇಕುಪ್ಪಿ ಸರ್ಕಲ್ ಅಂತ ಅನ್ಬೇಕು. ಸರ್ಕಲ್ ಮೇನ್ ರೋಡ್, ಸರ್ಕಲ್ ಮೇನ್ ರೋಡ್ ಅಲ್ಲಿ ದೇವಸ್ಥಾನ ಇರೋದು. ಮೇನ್ ರೋಡ್ ಅಲ್ಲಿ ಸರ್ಕಲ್ ಈ ಕಡೆ ಕೋಡಳಿ ಕಡೆ ಹೋಯ್ತದೆ, ಈ ಕಡೆ ಹುಣಸೆ ಈ ಕಡೆ ಹೋಯ್ತದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫೋನ್ ನಂಬರು ಮತ್ತೆ ಇದರ ಗೂಗಲ್ ಮ್ಯಾಪ್ 2 ಹಾಕಿರ್ತೇನೆ. ಹಾಗೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅಥವಾ ಇಲ್ಲಿ ಗ್ರ್ಯಾಂಡ್ ಆಗಿ ನಡೆಯುವಂತ ಹಬ್ಬ ಯಾವಾಗ? ಹಬ್ಬ ಇದು ವಿಶೇಷ ಪೂಜೆ ಅಂದ್ರೆ ಹನುಮ ಜಯಂತಿ. ಹನುಮ ಜಯಂತಿ ಚೆನ್ನಾಗಿ ನಡೀತು. ಸ್ವಾಮಿಗೆ ಅಭಿಷೇಕ ಅಲಂಕಾರ ಎಲ್ಲ ಅದ್ಭುತವಾಗಿ ನಡೀತು ಸ್ವಾಮಿದು. ಭಕ್ತಾದಿಗಳೆಲ್ಲ ಏನೇನ್ ಬೇಕು ಪ್ರಸಾದಕ್ಕೆ ಇನ್ನೊಂದು ಪ್ರಸಾದಕ್ಕೆ ಎಲ್ಲ ಭಕ್ತಾದಿಗಳು ತಂದು ಕೊಡ್ತಾರೆ. ಇಲ್ಲಿ ಹನುಮ ಜಯಂತಿ ಭಾರಿ ಅಭಿಷೇಕ ಅಲಂಕಾರ, ಹೂವು ಹಸುವ ಮೆಣಿಗೆ ಉತ್ಸವ ಎಲ್ಲ ರಾಮ ದೇವ್ರದ್ದು ಉತ್ಸವ ಮೆಣಿಗೆ ಎಲ್ಲ ಆಯ್ತದೆ ಸ್ವಾಮಿದು. ಯಾವ್ದು ಹನುಮ ಜಯಂತಿ ಶ್ರೀರಾಮ ಹಬ್ಬದ ದಿವಸ ಅವರೆಲ್ಲ ಇದು ಒಳ್ಳೆ ತಾವಿಂದ ಒಳ್ಳೆ ಮೆಡ್ಸ್ಕೊಬರ್ತಾರೆ ಸ್ವಾಮಿನ ಇಲ್ಲಿಗೆ ಒಳ್ಳೆ ಮೆಡ್ಸ್ಕೊಂಡು ಬಂದು ಸ್ವಾಮಿ ಏನೇ ಆರ್ಕೆ ಮಾಡ್ಕೊಂಡು ಏನಿದ್ರು ಕೋರಿಕೆ ಇದ್ರು ಅವ್ರು ಭಗವಂತ ಹೂವು ಕೊಟ್ರೆ ಅವ್ರು ಆರ್ಕೆ ಮಾಡ್ಕೊಂಡು ಅವ್ರು ಏನಾರು ಮಾಡೋ ಮನೆ ಹೂವು ಎಲ್ಲ ಸ್ವಾಮಿದು ಮುಂದ್ಗಡೆ ಮನೆ ಹೂವು ಹಾಕ್ತಿದ್ದೆ ಅವ್ರದ್ದು ಎತ್ತುವಾಗ.
ಹರಕೆ ಇರೋದ್ರಿಂದ ಮಾಡಿಸ್ಬೋದು ಅವರು. ಅವ್ರಿಗೆ ಏನಾಯ್ತದ ಜನಗಳ ಭಕ್ತಿಯಿಂದ ಏನಾರು ಮಾಡಿಸ್ಕೋಬೋದು. ಆದ್ರೆ ಈಗ ಇಲ್ಲಿ ಬರುವಂತವ್ರು ಈಗ ಶನಿವಾರ ಯಾವ ಟೈಮಲ್ಲಿ ಪೂಜೆ ಇರುತ್ತೆ, ಮಂಗಳವಾರ ಯಾವ ಟೈಮಲ್ಲಿ ಪೂಜೆ ಇರುತ್ತೆ? ಶನಿವಾರ ಬೆಳಗ್ಗೆ 7 ಗಂಟೆ ಓಪನ್ ಮಾಡ್ತೀವಿ, 12ವರೆಗೆ ಬಾಕ್ಲಾಗ್ತೀವಿ. 12ವರೆ ಬಾಕ್ಲಾಗ್ತೀವಿ, 12ವರೆ ಬಾಕ್ಲಾಗ್ತೀವಿ. ತಿರ್ಗಿ 5ವರೆಗೆ ಓಪನ್ ಮಾಡ್ತೀವಿ. 5ವರೆಗೆ ಇಲ್ಲಿ ಓಪನ್ ಮಾಡ್ತೀವಿ. ಜನಗಳು ಬರ್ತಾ ಇರ್ತಾರೆ. ಅಷ್ಟೊತ್ತು ಓಪನ್ ಮಾಡಿ ರೆಡಿ ಮಾಡಿ ನಾವು ಕಾಯ್ಕೊಂಡು ಕೂತಿರ್ಬೇಕು ಸ್ವಾಮಿ. ಅಮಾಸೆ ಹುಣ್ಣಿಮೆ ಏನೋ ಬಂದ್ರೆ ಅದು ಯಾವ ಟೈಮಲ್ಲಿ ಪೂಜೆ? ಅದು ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆಯಿಂದ ಓಪನ್ ಇರ್ತೀವಿ. ಸಾಯಂಕಾಲ ಗಂಟೆ ಇರ್ತೀವಿ. ಸಾಯಂಕಾಲ ಮಧ್ಯಾಹ್ನ ಸಾಯಂಕಾಲ ಗಂಟೆ ಇರ್ತೀವಿ. ಹಬ್ಬ ಎಷ್ಟು ದಿನ ನಡೀತಿಲ್ಲ ಅಂದ್ರೆ? ಇಲ್ಲ, ಹಬ್ಬ 3 ದಿವಸ ಹಬ್ಬ ನಡೀತದೆ. 3 ದಿವಸ ಹಬ್ಬ ನಡೀತದೆ. ಮೆಣಿಗೆ ಉತ್ಸವ, ಬ್ರಹ್ಮೋತ್ಸವ ಎಲ್ಲ ಉತ್ತರ ನಡೀತಾರಲ್ಲ ಭಕ್ತಾದಿಗಳಿಂದ ಎಲ್ಲ ಪ್ರಸಾದ ನಡೀತಾ ಇರ್ತದೆ. ಇದು ಏನೇ ಇಲ್ಲಿ ಸ್ವಾಮಿ ಪೋರದಿಂದ ಗಾಳಿ ಪೋರ್ ಇಲ್ಲಿ ಕೆಡಕಿ ಇರ್ಲಿ ಮಾಟ ಇರ್ಲಿ ಏನೇ ಇರ್ಲಿ ಸ್ವಾಮಿ ಅಕಾಟಕ್ಕೆ ಎತ್ಕೊಡ್ತಾನೆ. ಅವ್ರ ಜನಗಳು ಒಳ್ಳೇದಾಯ್ತು, ಅತ್ಯನ ಬರ್ಬೇಕಿಲ್ಲ ಸ್ವಾಮಿ ಬಲ ಅಂತ, ಈಗ ಒಳ್ಳೇದಾಯ್ತು ಅಂತ. ಒಂದು ಹೂವು ಕೊಟ್ಟ ಆದ್ಮೇಲೆ ಅದನ್ನ ಎಷ್ಟು ಅವ್ನು ಹೂವು ಕೊಡ್ತಾನೋ ಆ ಭಗವಂತನ ಕೃಪೆಯಿಂದ ಅವ್ನ ಕೈ ಅನುಗ್ರಹದಿಂದ ನಾವು ಮಾಡ್ಕೊಡ್ತೀವಿ ಸ್ವಾಮಿ ಕಡೆಯಿಂದ. ಈಗ ನಾವು ಕೆಲವ್ರಿಗೆ ಬೇಗನೆ ಹೂವು ಕೊಟ್ಬಿಡ್ತಾವ್ರೆ, ಇನ್ನು ಕೆಲವ್ರಿಗೆ ಸ್ವಲ್ಪ ಲೇಟ್ ಆಗಿ ಕೊಡ್ತಾವ್ರೆ, ಇನ್ ಕೆಲವರು ಮೈ ತುಂಬ್ದಂಗೆ ಇದೆ. ಅದ್ರ ಅಲ್ಲ ಅರ್ಥ ಏನಿದು? ಅರ್ಥ ಏನು ಅಂದ್ರೆ ಅವ್ರು ಅರ್ಕೆ ಮಾಡ್ಕೊಂಡ್ರೆ ಏನ್ ಸ್ವಾಮಿ ಯೋಚನೆ ಮಾಡಿ ಅವ್ನಿಗೆ ಹೂವು ಕೊಡ್ಬೇಕಾದ್ರೆ ಕೊಟ್ರೆ ಅದು ಕೆಲಸ ಆಗಲ್ಲ. ಬೇಗ ಕೊಟ್ಟ ಮೇಲೆ ಕೆಲಸ ಆಯ್ತದೆ ಪಕ್ಕ. ಅವ್ರು ಹೋಗಿ ಏನೇ ಕೆಲಸ ಮಾಡ್ಕೊಂಡಾದ್ಮೇಲೆ ಅವ್ರು ಆಯ್ತು ಅಂತ ಏನೋ ಸ್ವಾಮಿ ಭಗವಂತಗೆ ಏನೋ ಮಾಡ್ಬೋದು. ಅವ್ರ ಗುರುದೃಷ್ಟಿ ಏನಾರು ಮಾಡ್ಕೋಬಹುದು, ಪ್ರಸಾದ ಮಾಡಿಸ್ಬೋದು. ಅವ್ರ ಕೈಲಿ ಏನೋ ದೇವ್ರಿಗೆ ಏನೋ ತಂದು ಹೂವು ಪ್ರಸಾದಕ್ಕೆ ಏನಾದ್ರು ತಂದು ಕೊಡ್ಬೋದು. ಅವ್ರ ದುರ್ದೃಷ್ಟಿ ಇಷ್ಟ ಆಯ್ತು ಕೆಲಸ ಆದ್ಮೇಲೆ ಅದು ಏನೇ ಕೆಲಸಕ್ಕಾದ್ರೆ ಇಲ್ಲಿ ಹೂವು ಬೆಡ್ಕೊಂಡು ಹೋದ್ರೆ ಖಂಡಿತವಾಗಿ ಒಳ್ಳೇದಾಗ್ತದೆ. ಅವ್ರ ಏನೇ ಕೋರಿಕೆ ಆಗಿರ್ಲಿ ಆ ಭಗವಂತ ಹೂವು ಕೊಟ್ರೆ ಅವನ ಅನುಗ್ರಹ ಇದೆ, ಅವನ ಶಕ್ತಿ ಇದೆ. ಅವನ ಶಕ್ತಿ ಇಲ್ಲದೆ ನಾವು ಏನು ಪೂಜೆ ಮಾಡೋಕ್ಕಾಗಲ್ಲ. ಅವನ ಶಕ್ತಿ ಅವನ ಮಹಿಮೆ ನಮ್ಗೆ ಇರಬೇಕು. ಆ ಮಹಿಮೆ ಕೊಟ್ಟಾದ್ಮೇಲೆ ಜನಗಳಿಗೆ ಪ್ರಚಾರ ಆಗಿ ಅವ್ರು ಒಳ್ಳೇದಾದ್ಮೇಲೆ ಜನ ಬರೋದು. ಸುಮ್ಗೆ ಜನ ಇಲ್ಲಿ ಭಕ್ತಾದಿಗಳು ಬರಲ್ಲ ಇಲ್ಲಿ. ಆಯ್ತಾ? ಅಂದ್ರೆ ಈಗ ಊರಿಂದ ಹೈಟೆಕ್ ಇದೆಯಲ್ಲ ಈ ದೇವಸ್ಥಾನ, ಇದ್ರ ಅರ್ಥ ಏನು? ಅದು ಹಳೆ ದೇವಸ್ಥಾನ ಇತ್ತು. ಹಳೆ ದೇವಸ್ಥಾನ ಆದ್ಮೇಲೆ ಇದನ್ನು ಅರ್ಕೆ ಮಾಡ್ಕೊಂಡ್ಮೇಲೆ ಸ್ವಾಮಿ ದೇವಸ್ಥಾನ ಕಟ್ಸ್ಕೊಟ್ಟಿದ್ರು. ಅವ್ರು ಮುಂಚೆ ಪೂಜೆ ಮಾಡ್ತಾ ಇದ್ರು. ಇಲ್ಲೇ ಬಂದಿದ್ದಾರೆ ಅವರು ಇವಾಗ ಹೇಳ್ತಾರ ಅವ್ರು. ಅವನ ಬಲ ಇಲ್ಲಿ ಕೂತಿರೋನಲ್ಲ ಅವನ ಬಲ. ಧನ್ಯವಾದಗಳು. ನೀವ್ ಯಾವ್ರವ್ರು? ರಾಜು ಅಂತ, ಮೈಮ್ನಳ್ಳಿ. ಇದ್ರ ಹತ್ರ ದೊಡ್ಡಹಳ್ಳಿ ಪಕ್ಕ. ಅಂದ್ರೆ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೇವೆ. ನಾವು ಇದೇ ರೂಟಲ್ಲಿ ಓಡಾಡೋದು. ಕನಕಪುರ ಬಂದಾಗೆಲ್ಲ ಇಲ್ಲಿ ಹೋಗ್ತಾ ಇರ್ತೇವೆ. ಹನುಮ ಜಯಂತಿ ಅಂದ್ರೆ ವಿಶೇಷ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ. ರಾಜ್ಯಾದ್ಯಂತ ಜನಗಳು ಹನುಮನಿಗೆ ಪೂಜೆ ಸಲ್ಲಿಸೋದ್ರಲ್ಲಿ ನಿಪುಣರು. ಹೌದು. ಮತ್ತೆ ಹನುಮಾನ್ ಜಯಂತಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಹನುಮಂತನ ಬಗ್ಗೆ ಹೇಳ್ಬೇಕು ಅಂದ್ರೆ, ಸೀತೆಗೋಸ್ಕರ ಒಂದು ಸಂಜೀವಿನಿ ಕಡ್ಡಿಗೋಸ್ಕರ ಬೆಟ್ಟವನ್ನೇ ಎತ್ತುವಂತ ಇತಿಹಾಸ ಇಲ್ಲಿ ಉಳಿದಿದೆ. ಹೌದು. ಅದರಿಂದ ಇಲ್ಲಿ ಬಂದ ಜನಕ್ಕೆ ಸಕಲ ಸೌಕರ್ಯಕ್ಕೆ ಗ್ರಾಮಕ್ಕೆ ಮತ್ತೆ ಗ್ರಾಮದವರೆಲ್ಲ ಒಂದು ಟ್ರಸ್ಟ್ ತರ ಮಾಡ್ಕೊಂಡು ಒಂದು ಭಕ್ತಿಯಿಂದ ಪೂಜೆ ಪುನಸ್ಕಾರ ನಡೆಸ್ತಾ ಇದ್ದಾರೆ ಅಂತ ಹೇಳಕ್ಕೆ ನಾ ಇಚ್ಛೆ ಪಡ್ತೀನಿ. ಅಂದ್ರೆ ನೀವು ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಸುತ್ತಾಡ್ಬೇಕಾದ್ರೆ ಇದೆಲ್ಲ ನೋಡಿದ್ನಲ್ಲ ಅಂತಂದ್ರೆ. ಹೌದು. ಆದ್ರೆ ಇಲ್ಲಿ ಬಂದ್ರೆ ನಿಮ್ಗೆ ಏನ್ ಅನಿಸುತ್ತೆ? ಈ ಪವರ್ ಏನ್ ಅನಿಸುತ್ತೆ? ಅವರು ಯಾವ್ದೋ ಕಾರ್ಯಕ್ರಮಕ್ಕೆ ನಾವು ಹೋಗ್ತೀವಿ, ಆ ಕಾರ್ಯಕ್ರಮ ಕೈ ಹಾಕ್ದಾಗೆಲ್ಲ ಯಶಸ್ವಿ ಕಾಣ್ತಾ ಇದ್ದೀವಿ ಅಂತ ಗೋಸ್ಕರ ನಾವು ಇಲ್ಲಿ ಬರ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಮೇನ್ ಹನುಮನ ಜಯಂತಿ ಅಂದ್ರೆ ಏನು? ಹನುಮನ ಜಯಂತಿ ಅಂದ್ರೆ ಹುಟ್ಟಿದ ದಿನ ಅಂತ ಹನುಮನ ಜಯಂತಿ ಅಂತ ಆಚರಣೆ ಮಾಡೋದು. ರಾಜ್ಯಾದ್ಯಂತ ಎಲ್ಲೆಲ್ಲೋ ಅದಕ್ಕೋಸ್ಕರ ಊಟ ಉಪಚಾರಣೆ ಹೋಮ ನೇಮಗಳೆಲ್ಲನು ಜನಗಳು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಈ 3 ಚಿರಂಜೀವಿಗಳಲ್ಲಿ ಅಶ್ವತ್ಥಾಮ ಮತ್ತೆ ಧ್ರುವ ನಕ್ಷತ್ರ, ಈ ಆಂಜನೇಯ ಇವರೆಲ್ಲ ಜೀವಂತವಾಗಿರುವಂತ ಕ್ಷೇತ್ರ. ಅದು ಎಲ್ಲೆಲ್ಲಿ ಹನುಮನ ಜಯಂತಿಗಳನ್ನ ಆಚರಣೆ ಮಾಡ್ತಾರೋ ಆ ಕ್ಷೇತ್ರಗಳಲ್ಲಿ ಒಮ್ಮೊಮ್ಮೆ ಬಂದು ಭೇಟಿ ಮಾಡ್ತೇನೆ ಅನ್ನೋದು ಇಲ್ಲಿನ ಹಿಂದೂಗಳ ಪ್ರತೀತಿಯಾಗಿದೆ. ಅದು ನೀವು ಎಷ್ಟು ನಂಬ್ತೀರಿ? ನಾವು ಫುಲ್ ನಂಬ್ತೀವಿ ಸರ್. ನೀವು ನಂಬ್ತೀರಿ? ಹೌದು, ನಂಬ್ತೀವಿ. ಸರಿ ಸರ್, ಧನ್ಯವಾದಗಳು. ಭಕ್ತಾದಿಗಳು ನನ್ನ ಕೈಯಲ್ಲಿ ಆಯ್ತು ನಿಲ್ಸ್ಕೊಡ್ತೀವಿ ಬಿಡ. ಅಯ್ಯ ಬಿಡ ನಿಲ್ಸ್ಕೊಡ್ತೀವಿ. ಸರಳ ಹುಟ್ಟಿದ್ದು ನಾನು ಏನಿದೆ ನೀನು ಆಗ್ತಾನ ಏನೋ ಕೆಲಸ ಆಗತ್ತ ಅದು ದಾರಿ ಕಡೆ
ಇಲ್ಲಿಂದ ಈಚೆ ಇಲ್ಲ ಕಣ ಅವ್ರಿಗೆ ಕೆಲಸ ಮಾಡೋಕೆ ಏನ ಇಲ್ಲ, ಇಲ್ಲಿಂದ ಈಚೆ ಇಲ್ಲ ಕರೆಕ್ಟ್ಗಳು ಇಲ್ಲಿಂದ ಈಚೆ ಇಲ್ಲ, ಕೆಲಸ ಮಾಡೋಕೆ ಏನ ಇಲ್ಲ, ಅಲ್ಲೆಲ್ಲ ಸೋತ್ಕೋತಾವೆ ಮಾಡ್ಕೊತ ನಾವು ಅದ್ ತೆಗ್ದಾಕ್ತೀನಿ ಹೋಗು, ನಾನು ಇಲ್ಲಿ ಕರ್ಕೊಂಡ್ ಬಂದಿ ಕಡೆ ಒಡ್ಸಿ ಮುಂದಕ್ಕೆ ಹೋಗು, ನಾನು ನಿನ್ ಮನೆ ಓದ್ತಿ ಅಲ್ಲಿ ಏನಿಲ್ಲ ಅಂತ ಬರ್ಬೇಕು ಖುಷಿ. ಈ ವಿಡಿಯೋ ನೋಡಿದವರೆಲ್ಲ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ, ಮತ್ತೆ ಮತ್ತೊಂದು ದೇವಸ್ಥಾನದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತೇಳಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಈ ಆಂಜನೇಯ ಒಳ್ಳೇದು ಮಾಡಲಿ.